ಕುಟುಂಬದಲ್ಲಿ ಒಂದು ರೂಪಾಂತರ ಆಗಿದೆ. ಅಕ್ಕನಿಗಾಗಿದೆ, ತಮ್ಮನಿಗಾಗಿದೆ. ಅವೆರಡು ಅವ್ರ ತಂದೆ ತಾಯಿಯಿಂದ ಅವ್ರಿಗೆ ಬಂದಿರೋದು. ತಂದೆ ತಾಯಿಯಿಂದ ಅಕ್ಕ ತಮ್ಮನಿಗೆ ಒಂದು ರೂಪಾಂತರ ಬಂದ್ಬಿಟ್ಟಿದೆ. ಒಂದೊಂದೇ ಕಾಪಿ ಇದೆ. ಅಕ್ಕನೂ ತುಂಬ ಚೆನ್ನಾಗಿದ್ದಾರೆ, ತಮ್ಮನೂ ತುಂಬ ಚೆನ್ನಾಗಿದ್ದಾನೆ. ತಮ್ಮ ಕೆಲಸಕ್ಕೆ ಸೇರ್ಕೊಂಡ, ಒಳ್ಳೆ ಗೌರ್ಮೆಂಟ್ ಜಾಬು, ಒಳ್ಳೆ ಸ್ಯಾಲ್ರಿ ಎಲ್ಲ ಆಯಿತು. ಅಕ್ಕನ ಮಗಳಿದ್ದಾಳೆ, ಅಕ್ಕನಿಗೆ ಮಗಳನ್ನ ತಮ್ಮಂಗೆ ಕೊಡಬೇಕು ಅಂತ. ಅಕ್ಕನಿಂದ ಅಕ್ಕನ ಮಗಳಿಗೆ ಈ ಒಂದು ಮ್ಯೂಟೇಷನ್ನು ಟ್ರಾನ್ಸ್ಫರ್ ಆಗಿದೆ. ಅವಳಿಗೂ ಒಂದೇ ಕಾಪಿ. ಅವಳು ಬ್ಯೂಟಿಫುಲ್ಲಾಗಿ ಚೆನ್ನಾಗಿದ್ದಾಳೆ. ಸೋದರ ಮಾವನು ಬ್ಯೂಟಿಫುಲ್, ಹ್ಯಾಂಡ್ಸಮ್ಮು, ತುಂಬ ಚೆನ್ನಾಗಿದ್ದಾರೆ. ಸೊ ಏನಾಯಿತು, ಈಗ ಸೋದರ ಮಾವನ ಮದುವೆ ಆದಾಗ ಈ ಕೆಲವೊಂದು ಕಾಪಿ ಇದೆ, ಈತನಲ್ಲೂ ಒಂದು ಕಾಪಿ ಇದೆ, 2 ಕಾಪಿ ಸೇರ್ಕಂತು. ಸೇರಿದಾಗ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ 4 ಮಕ್ಕಳು ಹುಟ್ಟಿದ್ರೆ ಒಂದಕ್ಕೆ ಸಂಪೂರ್ಣವಾಗಿ ಕಾಯಿಲೆ ಇರುತ್ತೆ, ಒಂದು ಮಗು ಆರೋಗ್ಯವಾಗಿರುತ್ತೆ, 2 ಮಕ್ಕಳಿಗೆ ಒಂದೊಂದು ಕಾಪಿಲಿ ತೊಂದರೆ ಇರುತ್ತೆ. ಆ 3 ಜನ ಮೇಲ್ನೋಟಕ್ಕೆ ಚೆನ್ನಾಗಿರೋರಲ್ಲಿ ಒಂದು ಮಾತ್ರ ನಿಜವಾದ ಆರೋಗ್ಯವನ್ನು ಹೊಂದಿರುತ್ತೆ, ಇನ್ನಿಬ್ಬರು ಕ್ಯಾರಿಯರ್, ವಾಹಕರು ಅಂತ ಕರಿತೀವಿ.